ಚಿತ್ರದುರ್ಗ ಸಂಸ್ಥಾನಕ್ಕೆ 12 ವರ್ಷದ ಪುಟ್ಟ ಹುಡುಗ ರಾಜನಾಗಿದ್ದಾನೆ ಮತ್ತು ರಾಜ್ಯ ಒಂದು ಹೆಣ್ಣಿನ ಕೈಯಲ್ಲಿದೆ ಅಂತ ಸುತ್ತಮುತ್ತ ಶತ್ರುಗಳು ಹೆಚ್ಚಾಗ್ತಾರೆ. ಆದರೆ 12 ವರ್ಷದ ಹುಡುಗನನ್ನು ಶತ್ರುಗಳಿಂದ ರಾಜಮಾತೆ ಓಬವ್ವನಾಗತಿ ಮತ್ತು ದುರ್ಗದ ಸೈನ್ಯ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡು ಬರ್ತಾರೆ. ಆದರೆ ಮುಂದೆ ಅದೇ 12 ವರ್ಷದ ಪುಟ್ಟ ಹುಡುಗ ಹೇಗೆ ಬಲಿಷ್ಠವಾಗಿ ಬೆಳೆದು ಬರ್ತಾನೆ ಅಂದರೆ, ತನ್ನ ಜೀವನದುದ್ದಕ್ಕೂ ಮೈಸೂರಿನ ಹೈದರ್ ಮತ್ತು ಟಿಪ್ಪುವಿಗೆ ಸದಾ ಸಿಂಹ ಸ್ವಪ್ನವಾಗಿ ಕಾಡ್ತಾರೆ. ದುರ್ಗದ ಮದಕರಿಯ ಸೈನ್ಯ ಬರ್ತಿದೆ ಅಂದರೆ ಶತ್ರುಗಳಿಗೆ ಸೋಲು ಬರೆದಿಟ್ಟ ಶಾಸನವಾಗಿರ್ತಿತ್ತು. ಸ್ನೇಹಿತರೆ, ಮದಕರಿ ನಾಯಕರು ಯಾವತ್ತೂ ರಣರಂಗದಿಂದ ಬೆನ್ನು ತೋರಿಸಿ ಓಡೋದವರಲ್ಲ ಮತ್ತು ಶತ್ರುಗಳ ಕೈಯಿಂದ ಪ್ರಾಣ ಭಿಕ್ಷೆ ಬೇಡಿದ್ದು ಅವರ ಇತಿಹಾಸದಲ್ಲೇ ಇಲ್ಲ.